1962ನೇ ಇಸ್ವಿಯಿಂದ ಅಭ್ಯಾಸ ಮಾಡಿದ್ದೇನೆ. ಸಿರಿಗೆರೆ ಮಠದಲ್ಲಿ ದಾಸೋಹಕ್ಕಿದ್ದವನು ನಾನು. ಇವತ್ತು ನಮ್ಮಲ್ಲಿ ಎಷ್ಟು ಮಟ್ಟಿಗೆ ಬಡವರ ಬಗ್ಗೆ ಕಾಳಜಿ ಇದೆ. ಉಂಬದ ಲಿಂಗಕ್ಕೆ ನೈವೇದ್ಯ ಮಾಡುವರು, ಉಂಬುವ ಜಂಗಮ ಬಂದರೆ ಮುಂದೆ ಹೋಗು ಎಂಬುವರು, ಕಲ್ಲಿನ ನಾಗರಕ್ಕೆ ಹಾಲನ್ನು ಎರೆವರು, ನಿಜ ನಾಗರ ಕಂಡರೆ ಕೊಲ್ಲೆಂಬವರು, ಈ ಅನ್ನು ಹುಚ್ಚು ಶರಣರಿಗೆ ಏನೆಂದು ಕರೆಯಲು ಕೂಡ ಸಂಗಮ ದೇವ. ಎಷ್ಟು ಸ್ಪಷ್ಟ ಆಗಿದೆ. ನಾವು ಯಾರಿಗಾದ್ರೂ ಕೈ ಎತ್ತು ಕೊಡ್ತೀವೇನು? ಕೊಡೋ ಪದ್ಧತಿ ನಮ್ಮಲ್ಲಿ ಇಲ್ವೇ ಇಲ್ಲ. ನಮ್ಮಲ್ಲಿ ಇರ್ತಕ್ಕಂಥ ಪದ್ಧತಿ ಏನು ಅಂತ ಹೇಳಿದ್ರೆ ತಾ ಬಾ. ಇವತ್ತು ಈ ಮಠಗಳು, ಇದರ ಇತಿಹಾಸ ಏನು ಲಿಂಗಾಯತರಿಗೆ ಗೊತ್ತಿದೆಯಾ? ಈ ಮಠಗಳು ಯಾಕೆ